ಆದರೆ ಯಡಿಯೂರಪ್ಪನವ್ರ ಮಾತು ಪಕ್ಷದ ಹಿತ ಬಯಸುವಂತ ಹಿರಿಯರು ಕೂಡ ಅವರ ಹೇಳಿಕೆ ಬಗ್ಗೆ ಸುಮ್ಮನೆ ಕೂಡ್ತಾರೆ, ಅವರಿಗೆ ಎದುರಿಸ್ತಾ ಇದ್ದರು ಅಥವಾ ನಿಮ್ಮ ಬಗ್ಗೆ ಅವರಿಗೆ ನಾನು ಅದಕ್ಕೆ ತಮ್ಮ ಮೂಲಕ ನಾನು ಹೇಳಬೇಕೋ ಬೇಡ ಗೊತ್ತಿಲ್ಲ, ಆದರೂ ಕೂಡ ನಾನು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿ ಹೇಳಿದ್ದೇನೆ. ಯಾರಿವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳ್ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತೇಜೋಧ ಮಾಡ್ತಕ್ಕಂಥ ಕೆಲಸವನ್ನು ಕಳೆದ 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಕಾಲ ಮಿಂಚಲ್ಲ, ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಲಿ. ಯಾಕಂದರೆ ಪಕ್ಷದ ಕಾರ್ಯಕರ್ತರು ನೊಂದ್ಕೊಂಡಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಪರವಾಗಿ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವು ವಿನಂತಿ ಮಾಡ್ತಾ ಇದ್ದೇನೆ. ಒಂದು ವಾರ 8 ದಿನದಲ್ಲಿ ಅವ್ರ ನಿಲುವು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಎಲ್ಲ ಗೊತ್ತಾಗುತ್ತೆ, ನಂಗೆ ಅರ್ಥ ಆಗುತ್ತೆ. ಯಾಕಂದರೆ ನೀವೇನು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅದಕ್ಕೆ ಬೆಂಬಲ ಇದೆ, ಸಂತೋಷ್ ಜೋಗಿ ಬೆಂಬಲ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಪಕ್ಷದ ಯಾವುದೇ ದೆಹಲಿ ಮಟ್ಟದ ನಾಯಕರು ಯಾವುದೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಕೆಲವು ನಿರ್ಧಾರಗಳು ಈಗಾಗಲೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ನಿಮ್ಮ ಅಭಿಪ್ರಾಯ ಕಾರ್ಯಕರ್ತರದ್ದು ಎಲ್ಲರದ್ದು ಕೂಡ ಇದೆ. ಆದರೂ ಕೂಡ ಎಲ್ಲವೂ ಕೂಡ ಬರುವಂಥ 8-10 ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ. ಅದಕ್ಕಿಂತ ಮುಂದೆ ಹೋಗೋದಿಲ್ಲ, ಎಲ್ಲವೂ ಕೂಡ ಸುಖಾಂತ್ಯ ಆಗ್ತದೆ. ನಾನೇನು ಹೇಳಕ್ಕಾಗ್ತದೆ? ನನ್ನ ವಿರೋಧಿ ಅಂತ ಹೇಳೋದಿಲ್ಲ, ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ. ಅದು ಇಷ್ಟಿರ್ತದೆ ಅಂತ ನನಗೂ ಗೊತ್ತಿರಲಿಲ್ಲ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರ